ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಿಸಿಯಾಗಿ ರುಚಿಯಾಗಿ ನುಗ್ಗೆಕಾಯಿ ಸಾಂಬಾರನ್ನ ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ರುಚಿಯಾಗಿ ಮಾಡ್ಬೋದು. ವಾರಕ್ಕೊಮ್ಮೆ ನಾವು ಈ ಥರ ಸಾರನ್ನ ಮಾಡ್ಕೊಂಡು ತಿಂದರೆ ತುಂಬ ಹೆಲ್ತಿಯಾಗೂ ಕೂಡ ಇರುತ್ತೆ. ಆ್ಯಂಡ್ ಒಂದು ಪ್ಲೇಟ್ ಅನ್ನ ತಿನ್ನೋರು 2 ಪ್ಲೇಟ್ ಅನ್ನ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ನೀವು ಕೂಡ ಮಾಡಿ. ಏನಿಲ್ಲ, ಒಂದು ಕುಕ್ಕರಿಗೆ 1/2 ಕಪ್ ಮಸೂರ್ ದಾಲು, 1/2 ಕಪ್ ಅವರೆಬೇಳೆ, 1/2 ಕಪ್ಪು ಹೆಸರು ಕಾಳು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು 1-2 ಸತಿ ವಾಶ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಅದಕ್ಕೆ 1 ಈರುಳ್ಳಿ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ, 1 ಟೊಮೆಟೊ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಅಳತೆ ಮಾಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನು ಕೂಡ ಹಾಕ್ಕೊಂಡು ಇಲ್ಲಿ ನಾನು 4 ವಿಷಲ್ ಕೂಗಿಸ್ಕೊತೀನಿ. ಯಾಕಂದರೆ ಚೆನ್ನಾಗಿ ಬೇಳೆ ಬೇಯಲಿ ಅನ್ನೋದಕ್ಕೋಸ್ಕರ. ಚೆನ್ನಾಗಿ ಬೇಳೆ ಬೆಂದಷ್ಟು ಸಾರು ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ. ಅದಾದಮೇಲೆ ನೋಡಿ, ನಾನಿಲ್ಲಿ 1 ಟೊಮೆಟೊನ ಬೇಯಿಸಿಟ್ಕೊಂಡಿದ್ನಲ್ಲ, ಆ ಟೊಮೆಟೊನ ನಾವು ಕೈಯಲ್ಲೂ ಕೂಡ ಕ್ಯೂಚಿ ಹಾಕ್ಬೋದು. ಬಟ್ ನನಗೇನೋ ಅದು ಸಿಪ್ಪೆ ಸಿಗುತ್ತಲ್ಲ, ಅದಕ್ಕೆ ಆ ಥರ ಇಷ್ಟ ಆಗಲ್ಲ. ನಾನು ಒಂದು ಮಿಕ್ಸಿಗೆ ಹಾಕ್ಬಿಟ್ಟು 1 ರೌಂಡ್ ರುಬ್ಬಿಡ್ತೀನಿ, ಪೇಸ್ಟ್ ಥರ ಮಾಡ್ಕೊತೀನಿ. ನೋಡಿ, ಇಲ್ಲಿ ಬೇಳೆನ ಸ್ವಲ್ಪ ಸ್ಮ್ಯಾಚ್ ಮಾಡಾದಮೇಲೆ ಈ ಕಡೆ ಒಂದು ತಪ್ಪಲೆಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು 2-3 ಕಾಳು ಇಂಗು ಕೂಡ ಬಳಸ್ತೀನಿ, ಟೇಸ್ಟಿಗೋಸ್ಕರ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಅದಾದಮೇಲೆ ಇಲ್ಲಿ ನಾನು ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ತರಕಾರಿನ ಬಳಸ್ತಾ ಇದ್ದೀನಿ. ನುಗ್ಗೆಕಾಯಿ ಜೊತೆ ಆಲೂಗಡ್ಡೆ ಬಳಸಿದ್ರೆ ಸೂಪರ್ ಕಾಂಬಿನೇಷನ್ನು, ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಳೆ ಬೇಯಿಸ್ಕೊಂಡಿದ್ನಲ್ಲ, ಆ ಬೇಳೆನೂ ಕೂಡ ಹಾಕ್ಕೊಂಡು ಅಳತೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಆಮೇಲೆ ನಾವಿಲ್ಲಿ ನುಗ್ಗೆಕಾಯಿ ಬೇಳೆ ಸಾಂಬಾರನ್ನ ತುಂಬ ನೀರು ಥರ ಮಾಡಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಗಟ್ಟಿಯಾಗಿ ಇದ್ರೇ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗೂ ಇರುತ್ತೆ. ಅದಾದಮೇಲೆ ನಾನಿಲ್ಲಿ ಟೊಮೆಟೊ ಪೇಸ್ಟ್ ಮಾಡ್ಕೊಂಡಿದ್ನಲ್ವ ಆ ಮಿಕ್ಸಿ ಜಾರಿಗೆ, ಆ ಟೊಮೆಟೊ ಪೇಸ್ಟನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಇಲ್ಲಿ ನಾನು ಜಾಸ್ತಿನೇ ನೀರು ಹಾಕ್ಕೋತೀನಿ. ಯಾಕಂದರೆ ನಾನು ನುಗ್ಗೆಕಾಯಿ ಮತ್ತು ಆಲೂಗಡ್ಡೆನ ಹಾಗೆ ಒಂದು 10-15 ನಿಮಿಷ ಬೇಯಿಸ್ಕೊತೀನಿ. ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕ್ಕೊತೀನಿ. ಅದೇನಾಗುತ್ತೆ, ಬೇಯ್ತಾ ನೀರೆಲ್ಲ ಡ್ರೈ ಆಗ್ತಾ ಬಂದು ಸಾರು ಕೂಡ ಗಟ್ಟಿಯಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ, ಮಿಸ್ ಮಾಡದೆ ಟ್ರೈ ಮಾಡಿ. ಆಮೇಲೆ ಇಲ್ಲಿ ನಾನು 2 ಸ್ಪೂನು ಸಾಂಬಾರು ಪೌಡರ್ನ ಬಳಸ್ತೀನಿ. ಮನೇಲೇ ಮಾಡಿರೋವಂಥ ಸಾಂಬಾರು ಪೌಡರ್, ಅಂದರೆ ನಾವು ಎಲ್ಲ ಥರ ಕಾಳು ಮೆಣಸಿನ್ಕಾಯಿಗಳನ್ನ ಮಿಕ್ಸ್ ಮಾಡಿ ಮಾಡ್ತೀವಲ್ಲ, ಅಂಥ ಸಾಂಬಾರು ಪುಡಿನ ನಾನಿಲ್ಲಿ ಬಳಸ್ತಿದ್ದೀನಿ. ಇದ್ರ ಬದಲು ನೀವು ಅಂಗಡಿ ಸಾಂಬಾರು ಪುಡಿ ಬಳಸ್ಬೋದು ಬೇಕಂದರೆ. ಅದನ್ನು ಬಿಟ್ಟು ಖಾರದ ಪುಡಿ, ಧನಿಯಾ ಪುಡಿ ಅದು ಯಾವುದನ್ನು ನೀವು ಬಳಸಬಾರ್ದು, ಚೆನ್ನಾಗಾಗಲ್ಲ. ಬರೀ ಸಾಂಬಾರು ಪುಡಿ 1ರಿಂದನೇ ಈ ಸಾಂಬಾರು ಟೇಸ್ಟ್ ಕೊಡುತ್ತೆ, ಆಯಿತಾ. ಅದಾದಮೇಲೆ ಇಲ್ಲಿ ನಾನು ಹುಣಸೆ ಹಣ್ಣಿನ ರಸನೂ ಕೂಡ ಹಾಕ್ಕೊಂಡು ಒಂದು 10-15 ನಿಮಿಷ ನಾನಿಲ್ಲಿ ಲೋ ಫ್ಲೇಮಲ್ಲಿ ಕುದಿಸ್ಕೊತೀನಿ. ಆಮೇಲೆ ನೆನಪಿಟ್ಕೊಳ್ಳಿ, ನುಗ್ಗೆಕಾಯಿನಾಗಲಿ ಆಲೂಗಡ್ಡೆ ಆಗಲಿ ಯಾವುದೇ ತರಕಾರಿ ಆಗಲಿ ಕುಕ್ಕರಿಗೆ ಹಾಕಿ ನಾವು 1-2-3 ವಿಷಿಲ್ ಹೊಡಿಸ್ಬಿಟ್ರೆ ಅದೇನಾಗುತ್ತೆ, ಫುಲ್ಲು ಸ್ಮ್ಯಾಚ್ ಆಗಿಬಿಡುತ್ತೆ, ಚೆನ್ನಾಗಾಗಲ್ಲ. ಅದಕ್ಕೇ ನೀವು ಆದಷ್ಟು ತಪ್ಪಲೆಲೇ ಕುದಿಸಿ ಬೇಯಿಸಿ, ಆವಾಗ ರುಚಿಯಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದ್ರ ಜೊತೆ ನಾನು ತುಪ್ಪ ಮತ್ತು ಉಪ್ಪಿನಕಾಯಿನ ನೆಂಚ್ಕೊಂಡು ತಿಂದೆ, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.